ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎರಡು ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ Q3 ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ. ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಈ ಎರಡು ಕಂಪನಿಗಳ ರಿಸಲ್ಟ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ. ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲದೆ ಮೊದಲನೇ ಕಂಪನಿ ಟಾಟಾ ಪವರ್ ನಿನ್ನೆ ನೋಡಬಹುದು 3.5% ಡೌನ್ ಫಾಲ್ ಆಗಿದೆ. ಕಂಪನಿ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನೀವು ಟೈಮಿಂಗ್ ಅನ್ನು ಕೂಡ ನೋಡಬಹುದು. ಇಲ್ಲಿ ರಿಸಲ್ಟ್ 17:06 ಅಂದ್ರೆ 5 ಗಂಟೆ ಸುಮಾರಿಗೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅನ್ನು ನೋಡೋಣ. ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ನಾನು ಓಪನ್ ಮಾಡಿದ್ದೀನಿ. ಟಾಟಾ ಪವರ್ ನ ರಿಸಲ್ಟ್ ಅಲ್ಲೂ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ವೇರಿಯಸ್ ಅಡ್ಜಸ್ಟ್ಮೆಂಟ್ ಗಳು ಇದರ ನಂಬರ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಸ್ಟಿಲ್ ನಾವು ರೆವಿನ್ಯೂ, ಪ್ರಾಫಿಟ್ ಹಾಗೆ ನೆಟ್ ಪ್ರಾಫಿಟ್ ಇವನ್ನು ನೋಡಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು. ಲಾಸ್ಟ್ ಇಯರ್ 14,401 ಇತ್ತು. ಲಾಸ್ಟ್ ಕ್ವಾರ್ಟರ್ ಅಲ್ಲಿ 16,029, ಈಗ 15,294. ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ರೆವಿನ್ಯೂ ನಲ್ಲಿ. ಅದರ ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಇಂದಿನ ವರ್ಷ 13,745, ಇಂದಿನ ಕ್ವಾರ್ಟರ್ ಅಲ್ಲಿ 14,754, ಈಗ 14,254. ಅದರ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪಿಬಿಟಿ ಬರುತ್ತೆ. ಪಿಬಿಟಿ ನೋಡಬಹುದು 656 ಇತ್ತು ಇಂದಿನ ವರ್ಷ, ಇಂದಿನ ಕ್ವಾರ್ಟರ್ ಅಲ್ಲಿ 1,274, ಈಗ 1,040. ಇಲ್ಲಿ ಸೇಮ್ ಇನ್ಕಮ್ ತರಾನೇ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿಬಿಟಿ ನಲ್ಲಿ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್. ಅದರ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ ಶುರು ಆಗುತ್ತೆ. ನೋಡಬಹುದು ನೀವು ಇಲ್ಲಿ ಆಡ್ ಲೆಸ್ ತುಂಬಾನೇ ಇರುತ್ತೆ ಇದರಲ್ಲಿ. ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಆಗುತ್ತೆ. ಅದರ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು 11 ಸೀರಿಯಲ್ ನಂಬರ್. ಇಂದಿನ ವರ್ಷ 1,052 ಆಯ್ತು, ಇಂದಿನ ಕ್ವಾರ್ಟರ್ ಅಲ್ಲಿ 1,017, ಈಗ 1,076. ಸೊ ಇಲ್ಲಿ ಡಿಫರೆನ್ಸ್ ಆಗೋಯ್ತು. ಜೊತೆಗೆ ಎರಡು ಕಡೆ ಕೂಡ ಇಂಪ್ರೂವ್ ಆಗೋಯ್ತು ಕಂಪನಿಯ ನಂಬರ್ಸ್ ಬಿಕಾಸ್ ಆಫ್ ದಿಸ್ ಮಚ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಅದರಲ್ಲಿ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಬದಲಾವಣೆಗಳಾಗ್ಬಿಡುತ್ತೆ. ಓವರ್ ಆಲ್ ಈಗ ನೋಡಬಹುದು ನೆಟ್ ಪ್ರಾಫಿಟ್ ಅನ್ನ ಫಾರ್ ದ ಪೀರಿಯಡ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತು. ತುಂಬಾ ಜನ ಈ ಅಡ್ಜಸ್ಟ್ಮೆಂಟ್ ಗಳನ್ನ ನೋಡೋದಿಲ್ಲ, ಜಸ್ಟ್ ನೆಟ್ ಪ್ರಾಫಿಟ್ ಅನ್ನು ನೋಡಿ ಡಿಸೈಡ್ ಮಾಡ್ಬಿಡ್ತಾರೆ ಕಂಪನಿಯ ನಂಬರ್ ಚೆನ್ನಾಗಿದೆ ಅಂತ. ಸೊ ಕಂಪನಿಯ ನಂಬರ್ ಚೆನ್ನಾಗೇ ಇದೆ, ಲಾಸ್ ಏನಿಲ್ಲ. ಆದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಪಿಬಿಟಿ ನಲ್ಲಿ ಪ್ಯೂರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇದು ವೇರಿಯಸ್ ಅಡ್ಜಸ್ಟ್ಮೆಂಟ್ ಗಳ ಕಾರಣಕ್ಕೆ ಇಲ್ಲಿ ನಂಬರ್ಸ್ ಚೇಂಜ್ ಆಯ್ತು ಅಷ್ಟೇ. ಬಟ್ ಪ್ಯೂರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇದು. ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್. ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ ಆಗಿದೆ. ಹಾಗೆ ನಾವು EPS ಅಲ್ಲಿ ನೋಡಬಹುದು 2.5 ಇಂದ 2.57 ಹೋಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ 2.93, ಈಗ 2.57. ಎಲ್ಲೂ ಕೂಡ ಸೇಮ್ ಡೌನ್ ಫಾಲ್ ಇದೆ. ಅಂದ್ರೆ ಇದು ಬಿಫೋರ್ ಅಡ್ಜಸ್ಟ್ಮೆಂಟ್ಸ್. ಅದೇ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ನೋಡಬಹುದು ಇಲ್ಲಿ ಇಂಪ್ರೂವ್ ಆಗೋಯ್ತು. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಅಡ್ಜಸ್ಟ್ಮೆಂಟ್ ನ ಕಾರಣ ಇಂಪ್ರೂವ್ ಆಗೋಯ್ತು. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಈ ರೀತಿ ಇದೆ ನಂಬರ್ಸ್. ಟಾಟಾ ಪವರ್ ನ ಸೆಗ್ಮೆಂಟ್ ವೈಸ್ ರಿಸಲ್ಟ್ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ನೀವೆಲ್ಲ ಇನ್ವೆಸ್ಟ್ ಮಾಡಿರೋದೇ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ. ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋ ಕಾರಣಕ್ಕೆ. ಹಾಗಾಗಿ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನೋಡೋದಾದ್ರೆ ನೋಡಬಹುದು ಜನರೇಷನ್ ಅಲ್ಲಿ, ಅಂದ್ರೆ ಪವರ್ ಜನರೇಷನ್ ಅಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಡೌನ್ ಫಾಲ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ. ಹಾಗೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಂಪ್ರೂವ್ಮೆಂಟ್ ಇದೆ. ನೋಡಬಹುದು 1916 2,145, ಈಗ 2,483. ಸೊ ಇಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಅನ್ನ ಕಂಪನಿ ಕಂಡಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಅದರ ನಂತರ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ಸೊ ನಮ್ಮ ಮೈನ್ ಫೋಕಸ್ ಏನಿದೆ ಅಥವಾ ಇದರಲ್ಲಿ ಇನ್ವೆಸ್ಟ್ ಮಾಡಿರುವಂತ ಕಾರಣ ಏನಿದೆ, ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಅದರ ನಂತರ ಅದರ್ ಸೆಗ್ಮೆಂಟ್ಸ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಜನರೇಷನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕಂಪನಿ. ಸೊ ಓವರ್ ಆಲ್ ಟಾಟಾ ಪವರ್ ನ ರಿಸಲ್ಟ್ಸ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನಾವು ಸಡನ್ ಆಗಿ ಅಪ್ ಅಂಡ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತರದ ಕಂಪನಿಗಳಲ್ಲಿ. ಜೊತೆಗೆ ನಾವು ಇನ್ವೆಸ್ಟ್ ಮಾಡಿರೋ ಉದ್ದೇಶ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್. ಸೊ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ. ಅದನ್ನ ನಾವೀಗ ತಾನೇ ನೋಡಿದೀವಿ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಸೋಮವಾರ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೋ ಅಥವಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ. ಅದು ಹೇಗಾದ್ರೂ ರಿಯಾಕ್ಟ್ ಮಾಡ್ಲಿ, ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಹೋಲ್ಡ್ ಮಾಡಬಹುದು. ಆ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಜೊತೆಗೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಜನ ಶಾರ್ಟ್ ಟರ್ಮರ್ಸ್ ಹೈಯರ್ ಸೈಡ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅಂತವ್ರು ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬಹುದು ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಸೋಮವಾರದ ಸೆಷನ್ ಅಲ್ಲಿ, ಗೊತ್ತಿಲ್ಲ. ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಕಂಪನಿ ನಂಬರ್ಸ್ ಚೆನ್ನಾಗಿದೆ, ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಜೊತೆಗೆ ಟಾಟಾ ಪವರ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 6 ಮಂತ್ಸ್ ಅಲ್ಲಿ ನೋಡಬಹುದು 66% ಜಂಪ್ ಆಗಿದೆ. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ 92%, 5 ಇಯರ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ 467%. ಆಕ್ಚುಲಿ 2020 ನಂತರ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಬದಲಾಗಿದೆ. ಯಾಕಂದ್ರೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 2008 ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. 2020 ನಂತರ ಸ್ಟಾಕ್ ಸ್ಕೈ ರಾಕೆಟ್ ಆಗಿದೆ. ಸೊ
ಹಾಗೆ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು 2022 ಏಪ್ರಿಲ್ 5 ನಂತರ ತುಂಬಾ ದಿನ ಕನ್ಸಾಲಿಡೇಟ್ ಆಗಿತ್ತು ಅಪ್ ಟು 2023 ಆಗಸ್ಟ್ 1 ವರ್ಷಕ್ಕಿಂತ ಜಾಸ್ತಿ ದಿನ ಪರ್ಫಾರ್ಮೆನ್ಸೇ ಇರಲಿಲ್ಲ ಈ ಸ್ಟಾಕ್ ಅಲ್ಲಿ. ಪರ್ಫಾರ್ಮೆನ್ಸ್ ಬಂದಿದ್ದು ನೋಡ್ಬೋದು ನವೆಂಬರ್ ಅಥವಾ ಅಕ್ಟೋಬರ್ ಎಂಡ್ ಅಲ್ಲಿ 238 ರೂಪಾಯಿ ಇದ್ದಂತಹ ಸ್ಟಾಕ್ ಇವತ್ತು 392 ಸೊ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗಕ್ಕೆ ವರ್ಷಾನುಗಟ್ಲೆ ಬೇಕಾಗಿಲ್ಲ, ಫ್ಯೂ ಡೇಸ್ ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಆದ್ರೆ ಆ ಫ್ಯೂ ಡೇಸ್ ಯಾವಾಗ ಬರುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ. ಹಾಗಾಗಿನೇ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಬೆನಿಫಿಟ್ ಸಿಗೋದು ಯಾವಾಗಾದ್ರೂ ಬರ್ಲಿ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ, ರ್ಯಾಲಿ ಬಂದಾಗ ನಮಗೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಯಾವಾಗ ಬರುತ್ತೆ ಅಂತ ಯಾರಾದ್ರೂ ಹೇಳ್ತಾರೆ ಅಂತಂದ್ರೆ ಅವ್ರನ್ನೇ ದೇವ್ರು ಮಾಡ್ಕೊಂಡ್ ಬಿಟ್ಟಿರೋರು ಇಷ್ಟೊತ್ತಿಗೆ. ಹಾಗಾಗಿ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕಂಪನಿಗಳ ಬಿಸ್ನೆಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಸೊ ನೋಡಿ, ಯಾರಾದ್ರೂ ಇನ್ ಕೇಸ್ ಬೈ ಚಾನ್ಸ್ ಅದೃಷ್ಟವಂತರು ಯಾರಾದ್ರೂ ಇಲ್ಲಿ ಎಂಟರ್ ಆಗಿದ್ರೆ ಅವ್ರಿಗೆ ಭರ್ಜರಿ ರಿಟರ್ನ್ಸ್ ಜನರೇಟ್ ಆಗಿರುತ್ತೆ. ಹಾಗೆ ನಾವೆಲ್ಲ ಅಂತೂ ಇನ್ನು ಹಿಂದೆ ಇನ್ವೆಸ್ಟ್ ಮಾಡಿದ್ದವರು, ಸೊ ಹೋಲ್ಡ್ ಮಾಡಿದವ್ರಿಗೆ ಅವ್ರಿಗೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ. ಇನ್ ಕೇಸ್ ಈ ಪೀಕ್ ಅಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಬೈ ಮಾಡಿರ್ತಾರೆ ಒಬ್ರಲ್ಲ ಒಬ್ರು. ಈ ಡೌನ್ ಫಾಲ್ ಅನ್ನ ಎಷ್ಟು ಜನ ಹೋಲ್ಡ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಹೋಲ್ಡ್ ಮಾಡಿದವ್ರಿಗೆ ಇವತ್ತು ಲಾಭ ಆಗಿದೆ. 31% ಡೌನ್ ಆಗಿತ್ತು. ಅದರ ನಂತರ ನೋಡಬಹುದು ಕಮ್ ಬ್ಯಾಕ್ ಕೂಡ ಮಾಡಿದೆ. ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಜಸ್ಟ್ ಹೋಲ್ಡ್ ಮಾಡಿದ್ರು ಕೂಡ ನೋಡಬಹುದು 41% ರಿಟರ್ನ್ಸ್. ಹೀಗೆ ಒಳ್ಳೆ ಕಂಪನಿಗಳು ಯಾವತ್ತು ನಮಗೆ ಲಾಸ್ ಮಾಡೋದಿಲ್ಲ, ಬಟ್ ನಾವು ಪೇಷನ್ಸ್ ಅನ್ನ ಕಳ್ಕೊಂಡು ಲಾಸ್ ಮಾಡ್ಕೊಳ್ತೀವಿ ಅಷ್ಟೇ. ಅದನ್ನ ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ನೀವು ನೋಡಬಹುದು. ಇದನ್ನ ನಾನು ಸಾಕಷ್ಟು ಸ್ಟಾಕ್ ಗಳಲ್ಲಿ ತೋರಿಸಿದೀನಿ, ಬರೀ ಟಾಟಾ ಪವರ್ ಅಷ್ಟೇ ಅಲ್ಲ, ಇಂತ 10 ಸ್ಟಾಕ್ ಗಳಲ್ಲಿ ತೋರಿಸಿದೀನಿ. ಅದು ನೀವು ಕೂಡ ನೋಡಿದಿರಿ, ತುಂಬಾ ಜನ ಇದರಿಂದ ಪಾಠ ಕೂಡ ಕಲ್ತಿದ್ದೀರಿ. ಅದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವೇ ಪ್ರಾಕ್ಟಿಕಲ್ ಆಗಿ ಲಾಸ್ ಅನುಭವಿಸ್ಕೊಂಡು ಕಲಿಯೋ ಪಾಠಕ್ಕಿಂತ ಬೇರೆಯವ್ರು ಮಾಡಿದ ತಪ್ಪನ್ನ ನೋಡಿ ಕಲ್ತಾಗ ನಮ್ಮ ಹಣ ಸೇವ್ ಆಗುತ್ತೆ, ಉಳಿಯುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಮಾರ್ಕೆಟ್ ಅಲ್ಲಿ ನಾವು ಮಾಡೋ ತಪ್ಪಿಗಿಂತ ಬೇರೆಯವ್ರು ಮಾಡಿದ ತಪ್ಪನ್ನ ನೋಡಿ ಕಲ್ತ್ರೆ ಖಂಡಿತ ನಮ್ಗೆ ಇನ್ನೂ ಒಳ್ಳೆ ಲಾಭ ಆಗುತ್ತೆ. ಸೊ ನೆಕ್ಸ್ಟ್ 2ನೇ ಕಂಪನಿಗೆ ಬರೋಣ. ಅದು ಕೂಡ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಐನಾಕ್ಸ್ ವಿಂಡ್. ನಿನ್ನೆ ನೋಡಬಹುದು 8.5% ಡೌನ್ ಆಗಿದೆ ಸ್ಟಾಕ್. ಹಾಗೆ ರಿಸಲ್ಟ್ ನೋಡಿ ಡೌನ್ ಆಗಿದೆ ಅಂದ್ಕೊಳ್ಬೇಡಿ, ಕಾರಣ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಟೈಮಿಂಗ್ ಕೂಡ ನೋಡಬಹುದು ನೀವು ಇಲ್ಲಿ 16:47 ಅಂದ್ರೆ 4:47ಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ. ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಕಂಪನಿಯ ರಿಸಲ್ಟ್ ಅನ್ನ ಓಪನ್ ಮಾಡಿದೀನಿ. ಈ ಕಂಪನಿಯಲ್ಲಿ ಟರ್ನ್ ಅರೌಂಡ್ ರಿಸಲ್ಟ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಂಪನಿ ಲಾಸ್ ಇಂದ ಪ್ರಾಫಿಟ್ ಬಂದಿದೆ, ಆ ಕಾರಣಕ್ಕೆ ಟರ್ನ್ ಅರೌಂಡ್ ನಂಬರ್ಸ್ ಅಂತ ಹೇಳ್ಬೋದು. ಸೊ ಕಂಪನಿಯ ರೆವಿನ್ಯೂ ನೋಡಬಹುದು, ಹಿಂದಿನ ವರ್ಷ 23,768 ಇತ್ತು. ಇದೆಲ್ಲನೂ ಕೂಡ ಲಕ್ಷಗಳಲ್ಲಿ ಇದೆ ಅಮೌಂಟ್. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ 38,440, ಈಗ ನೋಡಬಹುದು 50,688. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಡಬಲ್ ಆಗಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಜಂಪ್ ಆಗಿದೆ. ಅದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 52,614. ಟೋಟಲ್ ಇನ್ಕಮ್ 23,768, ಆದ್ರೆ ಖರ್ಚು ನೋಡಿ 52,614. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ 41,254, ಇಲ್ಲೂ ಕೂಡ ಸೇಮ್ ಇನ್ಕಮ್ ಗಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಆಯ್ತು. ಅದರ ನಂತರ ಈಗ ಇನ್ಕಮ್ 50,688, ಖರ್ಚು 50,145. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮ್ಗೆ PBT ಸಿಗುತ್ತೆ. ಸೊ PBT ನೋಡಬಹುದು ಹಿಂದಿನ ವರ್ಷ ಮೈನಸ್ ಅಲ್ಲಿ ಇದೆ, ಅಂದ್ರೆ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಅದು ಮೈನಸ್ ನೆಗೆಟಿವ್ 28,846 ಲಾಸ್ ಇತ್ತು. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ 2,814 ಲಾಸ್, ಈಗ 543 ಪಾಸಿಟಿವ್ ಪ್ರಾಫಿಟ್. ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ದ ಪೀರಿಯಡ್ ನೋಡಬಹುದು ನೀವು ಇಲ್ಲಿ. ಹಿಂದಿನ ವರ್ಷ 28,786 ಇತ್ತು ಮೈನಸ್ ಲಾಸ್. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ 2,684 ಲಾಸ್, ಈಗ 181 ಪ್ರಾಫಿಟ್. ಇದನ್ನ ಕೋಟಿಗಳಲ್ಲಿ ಹೇಳೋದಾದ್ರೆ 1.8 crores, ಯಾಕಂದ್ರೆ ಇದೆಲ್ಲಾನು ಲಕ್ಷಗಳಲ್ಲಿದೆ ಅಮೌಂಟ್. 181 ಕೋಟಿ ಅಂದ್ರೆ 1.81 crore ಇಷ್ಟು ಪ್ರಾಫಿಟ್ ಗೆ ಬಂದಿದೆ. ಸೊ ಫೈನಲಿ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಐನಾಕ್ಸ್ ವಿಂಡ್ ಕೊಟ್ಟಿದೆ. ಅದರ ನಂತರ ನಾವು EPS ಅಲ್ಲಿ ನೋಡೋದಾದ್ರೆ ನೋಡಬಹುದು, ಇಲ್ಲೂ ಕೂಡ ಸೇಮ್ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಅದು ಮೈನಸ್ ಅಲ್ಲಿ ಇದೆ ಅಂತ ಅರ್ಥ. 10.25 ಮೈನಸ್, ಲಾಸ್ಟ್ ಕ್ವಾರ್ಟರ್ ಅಲ್ಲಿ 0.90 ಮೈನಸ್, ಈಗ 0.12 ಪ್ಲಸ್. ಸೊ ಪಾಸಿಟಿವ್ ಆಯ್ತು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಕಂಪನಿಯ ನಂಬರ್ಸ್ ಈಗಂತೂ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. 16,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. 6 ಮಂತ್ಸ್ ಅಲ್ಲಿ ನೋಡಬಹುದು 141% ರಿಟರ್ನ್ಸ್ ಅನ್ನ ಕೊಟ್ಟಿದೆ. 1 ಇಯರ್ ಅಲ್ಲಿ 448% ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ 691%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 2015ದಿಂದ ಕಂಟಿನ್ಯೂಸ್ ಡೌನ್ ಇತ್ತು ಸ್ಟಾಕ್. 2020 ನಂತರ ಈ ಸ್ಟಾಕ್ ಜೀವ ಬಂದಿದೆ. ಜೊತೆಗೆ ಇನ್ವೆಸ್ಟರ್ಸ್ ಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಈಗ ಇಂದಿನ ಹೈ ಅನ್ನ ದಾಟಿ ಮೇಲೆ ಬಂದಿದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಮಾರ್ಚ್ 2013 ನೋಡಬಹುದು 1059 ಶುರುವಾಗಿ ಈಗ 1408ಕ್ಕೆ ಬಂದಿದೆ. ಮಧ್ಯೆ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಪ್ ಟು ಮಾರ್ಚ್ 2017 ವರೆಗೂ. ಅದರ ನಂತರ 2017ರಿಂದಾನೇ ಡೌನ್ ಫಾಲ್ ಶುರುವಾಯಿತು. 465, ಮತ್ತೆ 1400, 760, 700, 600, 700. ಸೊ ಈ ರೀತಿ ಪರ್ಫಾರ್ಮೆನ್ಸ್. ಅದರ ನಂತರ ಸ್ಟಾಕ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಇವನ್ ಕಂಪನಿ 2018ರಿಂದ ಕೂಡ ಲಾಸ್ ಅನ್ನೇ ಪೋಸ್ಟ್ ಮಾಡ್ತಾ ಬಂದು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ.
ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಆಬ್ವಿಯಸ್ಲಿ ಕಂಪನಿಯಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ರಿಟರ್ನ್ ಆನ್ ಇಕ್ವಿಟಿ ಏನು ಇರೋದಿಲ್ಲ, ಯಾಕಂದ್ರೆ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಅಲ್ಲೂ ಕೂಡ ಎಲ್ಲ ಮೈನಸ್ ಅಲ್ಲೇ ಇರುತ್ತೆ. CAGR ಚೆನ್ನಾಗಿದೆ, ಯಾಕಂದ್ರೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಪ್ರಾಫಿಟ್ ಗ್ರೋತ್ TTM ಮಾತ್ರ ಇದೆ, ಮುಂಚಿಂದೆಲ್ಲ 0, ಯಾಕಂದ್ರೆ ನೆಗೆಟಿವ್ ಅಲ್ಲಿ ಇತ್ತು. ಇನ್ನೆಲ್ಲಿ ನಂಬರ್ಸ್ ಇರುತ್ತೆ. ಪ್ರಾಫಿಟ್ ಗ್ರೋತ್ ಆದ್ಮೇಲೆ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು. ಇಲ್ಲಿ TTM ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ ಕೇಸ್ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಈ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಗೆ ಬಂದ್ರೆ 52 ರಿಂದ 53% ಹೋಲ್ಡಿಂಗ್ ಕಾಣ್ತಾ ಇದೆ. ಲಾಸ್ಟ್ 2 ಕ್ವಾರ್ಟರ್ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಪ್ರಮೋಟರ್ ಹೋಲ್ಡಿಂಗ್ ಅನ್ನು. ಆದ್ರೆ ಇವರು ಸೆಲ್ ಮಾಡಿದಂತ ಹೋಲ್ಡಿಂಗ್ ಅನ್ನ FIS ಹಾಗೂ DIS ತಗೊಂಡಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಪ್ರಮೋಟರ್ ಕಡಿಮೆ ಮಾಡಿದ್ದಾರೆ ಅಂದ ತಕ್ಷಣ ಭಯ ಪಡ್ತಾರೆ. ಅಲ್ಲಿ ಯಾರು ತಗೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇನ್ ಕೇಸ್ ಪ್ರಮೋಟರ್ ಸೆಲ್ ಮಾಡ್ತಿದ್ದಾರೆ, ಪಬ್ಲಿಕ್ ತಗೊಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ರೆಡ್ ಫ್ಲಾಗ್, ಅಂದ್ರೆ ಹುಷಾರಾಗಿರ್ಬೇಕು ಅಥವಾ ದೂರ ಇರೋದೇ ಒಳ್ಳೇದಾಗುತ್ತೆ. ಆದ್ರೆ ಪ್ರಮೋಟರ್ ಸೆಲ್ ಮಾಡಿದ್ದನ್ನ FIS DIS ತಗೊಳ್ತಿದ್ದಾರೆ ಅಂತಂದ್ರೆ ಅಲ್ಲಿ ಒಂಚೂರು ಭಯ ಕಡಿಮೆ ಮಾಡ್ಕೊಳ್ಬಹುದು. ಯಾಕೆಂತಂದ್ರೆ FIS DIS ಏನ್ ಕಣ್ಮುಚ್ಕೊಂಡು ತಗೊಳ್ಳೋದಿಲ್ಲ, ಅವರು ಕೂಡ ಸಾಕಷ್ಟು ಅನಾಲಿಸಿಸ್ ಅನ್ನ ಮಾಡಿನೇ ತಗೊಳ್ಳೋದು. ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಇಬ್ರು ಕೂಡ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಈಗ ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕಿದೆ ಅವರಿಗೆ, ಯಾಕಂದ್ರೆ ಲಾಸ್ಟ್ 1 ಇಯರ್ ಅಲ್ಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇವರು ಲಾಸ್ಟ್ 2 ಕ್ವಾರ್ಟರ್ ಅಲ್ಲಿ ಆಡ್ ಆಗಿದೆ, ಅವ್ರಿಗೂ ಕೂಡ ಒಳ್ಳೆ ಲಾಭ ಆಗಿದೆ ಈಗಾಗಲೇ ಈ ಕಂಪನಿಯಲ್ಲಿ. ಇವನ್ ಪಬ್ಲಿಕ್ ಕೂಡ 27.76% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಈ ಕಂಪನಿ ಮರ್ಜ್ ಆಗುತ್ತೆ. ಐನಾಕ್ಸ್ ವಿಂಡ್ ಎನರ್ಜಿ ಹಾಗೆ ಐನಾಕ್ಸ್ ವಿಂಡ್ ಎರಡು ಕೂಡ ಮರ್ಜ್ ಆಗುತ್ತೆ. ಅದ್ರ ಬಗ್ಗೆ ಹಿಂದೆ ಅನೌನ್ಸ್ಮೆಂಟ್ ಈಗಾಗಲೇ ಮಾಡಿದ ಕಂಪನಿಗಳು. ಮುಂದಿನ ದಿನ ಬರೀ ಒಂದು ಸ್ಟಾಕ್ ಇರುತ್ತೆ. ಈಗ ಐನಾಕ್ಸ್ ವಿಂಡ್ ಅಂಡ್ ಐನಾಕ್ಸ್ ವಿಂಡ್ ಎನರ್ಜಿ ಅಂತ ಎರಡಿದೆ. ಮುಂದಿನ ದಿನಗಳಲ್ಲಿ ನಮಗೆ ಒಂದೇ ಕಂಪನಿ ನೋಡ್ಲಿಕ್ಕೆ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ. ಈ ಸಲದ್ದು ಲಾಸ್ ನಿಂದ ಕಂಪನಿ ಪ್ರಾಫಿಟ್ ಗೆ ಬಂದಿದೆ. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.